ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸುಪಾರಿ ಪಾಕ್ ಬಗ್ಗೆ. ಸುಪಾರಿ ಪಾಕ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದಾಗ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸುಪಾರಿ ಪಾಕ್ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರೆ ನೋಡ್ರಿ, ಪ್ರಜನನ ಸ್ವಾಸ್ಥ್ಯ, ರಿಪ್ರೊಡಕ್ಟಿವ್ ಹೆಲ್ತ್ ಅಂತಾರೆ. ಪುರುಷರದ್ರು ಮಹಿಳೆಯರದ್ರು ರಿಪ್ರೊಡಕ್ಟಿವ್ ಹೆಲ್ತ್ ಏನಿದೆ ಅದನ್ನು ಕಾಪಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಹಿಳೆಯರಿಗೆ ಲ್ಯೂಕೋರಿಯಾ, ಬಿಳೆ ಮುಟ್ಟಿ ಏನಾರ ಹೊಂಟೈತೆ ಅಂದ್ರೆ ಅದನ್ನು ಅಲ್ಲಿ ಗುಣಪಡಿಸ್ಲಿಕ್ಕೆ, ಇಲ್ಲ ಗಾಬರಿ ಆಗೋದು, ಬಹಳ ಟೆನ್ಷನ್ ಮಾಡ್ಕೊಳೋದು ಮಾಡ್ತಿರ್ತಾರೆ, ಅದನ್ನ ಕಡಿಮೆ ಮಾಡುತ್ತಾ. ಪುರುಷರದ್ರಾಗ ಶುಕ್ರಾಣು ಏನಿರ್ತಾವೆ, ಸ್ಪಾಮ್, ಅದ್ರ ಕೌಂಟ್ ಹೆಚ್ಚಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ತು ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಹಂಗೂ ಕೆಲಸ ಮಾಡ್ತೈತ್ರಿ. ನಿಮ್ಗೆ ಬಹಳ ಜಾಸ್ತಿ ದಣವು ಆಗ್ತೈತಿ, ಇಲ್ಲ ಮೈಯಾಗ ಬಹಳ ಜಾಸ್ತಿ ನೀವು ವೀಕ್ ಅದಿರಿ ಅಂದ್ರೆ ಅವಾಗ ಕೂಡ ಇದು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತೆ. ಇಲ್ಲ ನೋಡ್ರಿ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಬಂಜೆತನ ಸಮಸ್ಯೆ ಕಾಡ ಹೊಂತೈತೆ ಅಂದ್ರೆ ಅದನ್ನು ಕೂಡ ಇದು ರಿಪೇರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತಿದು ಮಹಿಳೆಯರ ಗರ್ಭಕೋಶ ಏನಿದೆ ಅದ್ರ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಗೆ ಮಹಿಳೆಯವರಿಗೆ ಪೆಲ್ವಿಕ್ ಇನ್ಫ್ಲಮೇಷನ್ಸ್ ಏನಾರ ಆಗ್ಯಾವ ಅಂದ್ರೆ ಅದನ್ನು ಕಡಿಮೆ ಮಾಡ್ತೈತಿ. ಮತ್ತು ಯಾರಿಗೆ ತಿಂದಿದ್ದ ಆಹಾರ ಪಾಚನ ಆಗ್ತಾ ಇಲ್ಲ, ಡೈಜೆಷನ್ ಸರಿಪಡಿಸ್ತೈತ್ರಿ. ಮತ್ತು ಪುರುಷರಿಗೆ ಮಹಿಳೆಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಮ ಇಮ್ಯುನಿಟಿ ಲೆವೆಲನ್ನು ಹೆಚ್ಚಿಸುತ್ತಾ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇವೆಲ್ಲ ಸಮಸ್ಯೆಗಳಿಗೆ ಇದು ಕೆಲಸ ಮಾಡ್ತೈತಿ. ಇದನ್ನ ಹೊರತುಪಡಿಸಿ ಕೂಡ ಬಹಳಷ್ಟು ಕಂಡೀಷನ್ಸ್ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನ ತೊಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಬನ್ನಿ ತಿಳ್ಕೊಳ್ಳೋಣ ಇದ್ರ ಘಟಕ ದ್ರವ್ಯ ಬಗ್ಗೆ. ಸೊ ನೋಡ್ರಿ, ಇದ್ರೊಳಗ ಕಪೂರ, ದಾಲ್ಚಿನಿ, ತೇಜ್ಪತ್ರ, ನಾಗರಮೋಥ, ಸುಖಾ ಪುದೀನ, ಪಿಪ್ಪಳಿ, ಖುರಾಸಾನಿ ಅಜ್ವಾಯಿನ್, ಛೋಟಿ ಇಲೈಚಿ, ತಾಲಿಸ್ ಪತ್ರ, ವಂಸಲೋಚನ್, ಜಾವಿತ್ರಿ, ಕಾಲಿ ಮಿರ್ಚ್, ಜೈಫಾಲ್, ಸಫೇದ್ ಜೀರಾ, ಲವಂಗ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಕಾರ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಾಗಿದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ 2 4 ಚಮಚೆ ಸುಪಾರಿ ಪಾಕ್ ಏನಿದೆ ಇದನ್ನ ನೀವು 1 ಗ್ಲಾಸ್ ಹಾಲು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮತ್ತೆ ಊಟ ಆದ್ಮೇಲೆ ಬೆಳಿಗ್ಗೆ 1 ಹೊತ್ತು, ರಾತ್ರಿ ಒಂದು ಹೊತ್ತು, ದಿನಕ್ಕೆ 2 ಹೊತ್ತು ಸೇವನೆ ಮಾಡ್ಬೋದು. ಇಲ್ಲ ಇನ್ನೊಂದು ರೀತಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಯಾವ ರೀತಿ ಅಂದ್ರೆ 2 4 ಚಮಚೆ ಸುಪಾರಿ ಪಾಕನ್ನು ನೀವು 1 ಗ್ಲಾಸ್ ಉಗುರು ಬೆಚ್ಚ ನೀರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಊಟ ಆದ ನಂತರ ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ ದಿನಕ್ಕೆ 2 ಹೊತ್ತು ತಗೋಬೋದ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನು ಉಪಯೋಗ ಮಾಡಕ್ಕೆ ಹೇಳಂತಾರ ಅಷ್ಟು ದಿನ ಇದನ್ನು ನೀವು ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಇದರಲ್ಲೇ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಈಗ ಯಾರು ಇದನ್ನು ತೊಗೋಬಾರ್ದು? ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಇಲ್ಲಿ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಮತ್ತು ಯಾರು ಶುಗರ್ ಡಯಾಬಿಟಿಕ್ ಪೇಷಂಟ್ ಅದಾರ, ಡಾಕ್ಟರ್ ಸಲಹೆ ಇರಲಾರ್ದೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 140 ರೂಪಾಯಿದಾಗ 100 ಗ್ರಾಮು ಮತ್ತು 260 ರೂಪಾಯಿದಾಗ 200 ಗ್ರಾಮು ಬೇಸಿಕ್ ಆಯುರ್ವೇದ ಕಂಪ್ನಿಯವ್ರದ್ದು ಸುಪಾರಿ ಪಾಕ್ ಸಿಗ್ತೈತಿ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಸುಪಾರಿ ಪಾಕವನ್ನು ತಯಾರು ಮಾಡ್ತಾರೆ. ನೀವು ಬೇರೆ ಬ್ರ್ಯಾಂಡ್ದು ತೊಗೋಬೋದು, ಅದ್ರಾಗ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತ್ರಿ. ಅದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದರೆ ಇದರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು.
ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನೆಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಾ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾವಾಗಲೂ ಮೆಡಿಸಿನ್ಸ್ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.